ಕೇಸ್ ರಿಜಿಸ್ಟರ್ ಮಾಡ್ಯಾರ. ಅವ್ರು ಕೊಟ್ಟಂಥ ಕಂಪ್ಲೇಂಟ್ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ಯಾರ. ಕೇಸ್ ರಿಜಿಸ್ಟರ್ ಮಾಡಿದ ನಂತರ ಆ ಕೇಸನ್ನು ಅದು ಹಾಕಿದ್ದಾರೆ. ನಾವು ಹೇಳಿದ್ವಿ ಈಗಾಗಲೇ ಅವ್ರು ಮಜರ್ ಮಾಡ್ತಂದು ನನಗೆ ಕೇಳಿದರು. ಅಲ್ಲಿ ಮಜರ್ ಮಾಡೋಕೆ ಐತೇನು ಇಲ್ಲ, ಸದನ ಮುಗಿದೋಗೈತಿ, ಯಾರು ಇರೋಂಗಿಲ್ಲ, ಕುರ್ಚಿ ಟೇಬಲ್ ಮಜರ್ ಮಾಡ್ತಾರೆ ಅವರು. ಅದು ಮಜರ್ ಮಾಡುವಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಅದಕ್ಕೆ ಅವರು ಈ ಕಂಪ್ಲೇಂಟ್ ಮೇಲೆ ಅವರು ಹೊಂಟಾರ ಹೊರತಾಗಿ ಏನೊಂದು ಕಂಪ್ಲೇಂಟ್ ಕೊಡೋರು ಲಕ್ಷ್ಮೀ ಬಗ್ಗೆ ಅದ್ರ ಮೇಲೆ ಹೊಂಟಾರ. ಕಾನೂನು ಪ್ರಕಾರ COD ಕೊಟ್ಟಾಗ ಸರ್ಕಾರ ಏನು ಮಾಡ್ತಾರೆ ಮಾಡಿ ಅವರು ಕಾನೂನು ಮಾಡಿದ ನಂತರ ಎನ್ಕ್ವೈರಿ ಮಾಡಿದ ನಂತರ ನಮಗೆ ತಿಳಿಸಿದಾಗ ಅದ್ರ ಬಗ್ಗೆ ನಾವು ಮುಂದೆ ಏನಾದರೂ ವಿಚಾರ ಮಾಡ್ತೀವಿ. ಎಲ್ಲ ರಾಜಕಾರಣಿಗಳು ಇದು ಒಂದು ವಿಷಯ ದೊಡ್ಡದಾಗಿ ಮಾಡ್ತಾ ಇದ್ದಾರೆ. ಮಾಡಬಾರ್ದು. ನೀವು ನೋಡಿ, ಮನೆಯಲ್ಲಿಬ್ಬರು ಮಕ್ಕಳು ಜಗಳಾಡ್ದಾಗ ಹಿರಿಯರಾದಂಥವ್ರ ಕರ್ತವ್ಯನು ಅವ್ರಿಗೆಷ್ಟು ಸಮಾಧಾನ ಮಕ್ಕಳು ದೊಡ್ಡವ್ರು ಇರ್ತಾರೆ, ಸಮಾಧಾನ ಹೇಳಿ ಮುಗಿಸ್ಬೇಕಾಗುತ್ತೆ. ಆ ಥರ ಇಬ್ಬರನ್ನೂ ಕರೆದೆ ನಾನು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಮ್ಮ ಕಂಪ್ಲೇಂಟ್ ಕೊಟ್ಟ ನಂತರ ನಾನು ಇವ್ರನ್ನ CT ರವಿನ ಕರೆದೆ. ಈ ಥರ ಕಂಪ್ಲೇಂಟ್ ಕೊಡೋರು ಈ ಥರ ನೀವು ಮಾತಾಡಿದ್ದು ಬಾರ್ದಾಗಿತ್ತು ನಿಮ್ಮ ಮಗಳಿಗೆ, ಏನು ನಿಮ್ಮ ಒಪಿನಿಯನ್ ಅಂತ ಕೇಳಿದ. ಆನಂತರ ನಾವು ಒಬ್ಬನ ಅಲ್ಲ, ಎಲ್ಲರೂ ನಮ್ಮ ಸ್ಟಾಫ್ ಕುಂದಿಸ್ಕೊಂಡು ಕೇಳಿದೆವು. ಅವಾಗ ನಾನು ನಂದೇ ಇಲ್ಲ, ಬೇರೆ ರೀತಿಯಿಂದ ಬಂತು, ನಾನು ನಂದೇ ಇಲ್ಲ ಅಂತ ಅಂದ. ಅದು ನಾವೆಲ್ಲ ರೆಕಾರ್ಡ್ ಮಾಡ್ಕೊಂಡೆವು. ತದನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಕರೆದ್ವಿ. ಏನಮ್ಮ ಹಿಂಗೆ ಅಂದಿಲ್ಲ ಅಂತಾರೋ, ಏನು ಮಾಡೋಣ, ಇಲ್ಲಿಗೆ ಮುಗಿಸೋಣ ಅಂತ. ಸರ್ ಅಂದಾರ ಅನ್ನೋದಕ್ಕೆ ನಾನು ಇದಲ್ಲ, ಅಂದಲ್ಲೇ ಹೇಳಿ ನನ್ನ ಮನಸ್ಸಿಗೂ ಆಗಿ ನಾನು ಇದಕ್ಕೆ ನಾ ಯಾಕೆ ಹೇಳಿ, ನಾನೇ ನನ್ನ ಮರ್ಯಾದೆ ಯಾಕೆ ಕಳ್ಕೊಳ್ಳಿ, ನಾನು ಅವ್ರು ಅಂದಾರ ಅದಕ್ಕೆ ನಾ ಹೇಳಿ ನಿಮ್ಮನ್ನು ಅಂತ ಹೇಳಿದ್ರು. ಅವೆರಡನ್ನು ನಾವು ವಿಚಾರ ಮಾಡಿ ಕೊನೆಗೆ ಎಲ್ಲರಿಗೂ ಮತ್ತು ಬೇರೆಯವ್ರಿಗೂ ವಿಚಾರ ಮಾಡಿ ಇದನ್ನು ಇಲ್ಲಿಗೆ ಸಮಾಪ್ತಿ ಮಾಡೋಣ ಅನ್ನುವಂಥದ್ದು ಮಾತನ್ನು ಮಾಡಿದೆವು. ಕೆಲವರು ಏನು ಹೇಳ್ತಾರಂದ್ರೆ ಇದು ಹೌಸ್ ಸ್ಟಾರ್ಟ್ ಆಗೋಣ ಮಾತಾಡೋಕೆ ಕೊಡಬೇಕಾಗಿತ್ತು ಅಂತಂದರು. ಮಾತಾಡೋಕೆ ಕೊಡಬೇಕಾಗಿದ್ರೆ ಅವರೊಂದು ಇವರೊಂದಾಗಿ ಇಡೀ ರಣರಂಗಾಗಿ ಹೌಸ್ನಲ್ಲಿ ಏನು ಬೇಕಾದಕ್ಕಿತ್ತು. ನಂಗೆ ಗೊತ್ತು, ಬೇರೆ ಬೇರೆ ರಾಜ್ಯಗಳಲ್ಲಿ ತಮಿಳುನಾಡು, ಮಧ್ಯಪ್ರದೇಶ, ಬಿಹಾರದಲ್ಲಿ ಆದಂಥ ಘಟನೆಗಳು ನನಗೆ ಗೊತ್ತಿತ್ತು. ಹಂಗಾಗಬಾರ್ದು ಅನ್ನೋದಕ್ಕೆ ಆ ಟೈಮಕ್ಕೆ ಅದನ್ನು ಶಾಂತ ಮಾಡುವಂಥ ಪ್ರಯತ್ನವನ್ನು ನಾನು ಮಾಡೀನಿ, ಶಾಂತ ಮಾಡೀನಿ. ಮತ್ತು ನನ್ನ ತೀರ್ಮಾನ ನನಗೆ 100ಕ್ಕೆ 100ರಷ್ಟು ಸಮಾಧಾನ ತಂದಿದೆ. ಅವರವ್ರ ವೈಯಕ್ತಿಕ ಬಿಟ್ಟದ್ದು, ಅದು ನಾ ಹೇಳಕ್ಕೆ ಹೋಗಲ್ಲ. ನನ್ನದೇನಂದ್ರೆ ನಾ ಹೇಳ್ತೀನಿ, ಒಂದು ನನಗೆ ಹೇಳಿದ್ನಲ್ಲ, ನಮ್ಮನ್ನಿಬ್ಬರನ್ನೂ ಸಮಾನವಾದ ದೃಷ್ಟಿಯಿಂದ ನೋಡ್ಕೊಂಡೀನಿ. ಒಬ್ಬಾಕಿ ಹೆಣ್ಣು ಮಗಳು ಈ ಥರ ಕಂಪ್ಲೇಂಟ್ ಕೊಟ್ಟ ಈಗಿನ ಬೆಳವಣಿಗೆ ಪ್ರಕಾರ ಆಕೆಗಾದಂಥ ಮಾನಸಿಕ ನೋವು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡ್ವಿ. ಆ ಮಾನಸಿಕ ನೋವಿಗೆ ಏನು ಸಾಂತ್ವನ ಹೇಳಬೇಕು, ಸಮಾಧಾನ ಹೇಳಬೇಕು, ಎಲ್ಲ ಸಾಧ್ಯವಾದ ನಾನು ಫೋನ್ ಮಾಡೀನಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಫೋನ್ ಮಾಡಿ 21ನೇ ತಾರೀಕು ಏನಮ್ಮ ಮನಸ್ಸಿಗೆ ನೋವು ಮಾಡ್ಕೋಬೇಡ, ಇಷ್ಟಕ್ಕೆ ಮುಗಿಸಿದ ಅಂತ ಹೇಳಿದ್ದೀನಿ. ಮತ್ತು ಅವ್ರ CT ರವಿಗೂ ಹೇಳಿದ್ದೀನಿ. ಇಡೀ ಅವತ್ತು 19ನೇ ತಾರೀಕಿನ ದಿವಸ ಕಾಂಗ್ರೆಸ್ ಇರಲಿ, BJP ಇರಲಿ, JDS ಇರಲಿ ಎಲ್ಲ ಸದಸ್ಯರನ್ನ ರಾತ್ರಿ 1:30 ಮಟ್ಟ ಮಾತಾಡಿ ಅವ್ರ ಯೋಗಕ್ಷೇಮ ನೋಡಿ ಅವ್ರನ್ನೆಲ್ಲ ಸೆಕ್ಯೂರಿಟಿ ಕೊಟ್ಟು ನಾನು ರಾತ್ರಿ 1:30 ಮಲ್ಕೊಂಡೀನಿ. ತಾವು ಅರ್ಥ ಮಾಡ್ಕೊಳ್ಳಿ, ಒಬ್ಬ ಸಭಾಪತಿ ಆದಂಥವ ಇಷ್ಟೆಲ್ಲ ಜವಾಬ್ದಾರಿ ತೊಗೊಳ್ತಾನಂದ್ರೆ ನನ್ನ ಕನ್ಸರ್ನ್ ಐತಿಲ್ಲ ಅಂಥೇಳಿ. ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕನ್ಸರ್ನ್ ಐತಿ, ರವಿದು ಕನ್ಸರ್ನ್ ಐತಿ. ಇವತ್ತು ನನ್ನ ಮನಸ್ಸಿಗೆ ಏನು ಅಂತಂದರೆ ಇದನ್ನು ಇಲ್ಲಿಗೆ ಮುಗಿಸ್ಬೇಕು, ಏನಾರು ಮಾಡಿ ಇನ್ನೂ ಟ್ರೈ ಮಾಡಬೇಕು ಅಂತ ಮನಸ್ಸಿನಾಗ ಬರ್ತೈತಿ. ನೋಡ್ತೀನಿ ಮುಂದಿನ ಬೆಳವಣಿಗೆ ಏನೋ ಆವಾಗ ಭಾಳ ಇತ್ತು, ಇನ್ನೊಂದು 2 ದಿವಸಕ್ಕೆ ಅದು ಕಡಿಮೆ ಆಗ್ಬೋದು ಅನ್ನೋಂಥ ಒಂದು ನನ್ನ ನಂಬಿಕೆ ಇದೆ. ಇನ್ನೂ ನಾನು ಅದು ಪ್ರಯತ್ನವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ನೋಡ್ತೀನಿ ಅದನ್ನು ಅದ್ರ ಬಗ್ಗೆ ಭಾಳ ಬೆಳೆದಾವು. ಆದರೂ ಈಗ ಬೆಳೆದ್ರೂ ಸಹಿತ ನಮ್ಮ ಮಾತಿಗೆ ಗೌರವ ಕೊಡುವಂಥ ಸಮಯ ವಾತಾವರಣ ನಿರ್ಮಾಣ ಆದರೆ ಅವರಿಬ್ಬರನ್ನು ಕರೆದು ಕೂಡಿಸಿ ಇಲ್ಲಿಗೆ ಮುಕ್ತಾಯ ಮಾಡಬೇಕು ಅನ್ನೋಂಥದ್ದು ಮಾಡಿದ್ದೀನಿ. ಈ CID ಕೊಟ್ಟರು ಸಹಿತ ಇವರೇ ಇಲ್ಲಿ ಒಪ್ಪಿಕೊಂಡ್ರೆ CIDನೂ ಅಲ್ಲಿಗೆ ನಿಲ್ಲಿಸುವಂಥ ಪರಿಸ್ಥಿತಿ ಬರ್ಬೋದು. ಅದಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ. ಕಂಪ್ಲೇಂಟು ಇವ್ರು ಕೊಟ್ಟಂಥ ಕಂಪ್ಲೇಂಟು ಎರಡನ್ನೂ ನಾವು ಏನಂದರೆ ಇನ್ನು ಮಾಡಿ ಆಗಿಂದಾಗ ನಾವು ಅವತ್ತ ಕಳಿಸ್ತೀವಿ. ಅಲ್ಲಿ ಬಂದರೆ ನಮ್ಮ ಕಾರ್ಯದರ್ಶಿನ ಕೇಳ್ತಾರೆ, ಅವ್ರು ನಮಗೆ ಕೇಳಲಿಕ್ಕಿಲ್ಲ. ಏನು ಕೇಳ್ತಾರೆ ಅವರು? ಈಗ ಸದನ ಮುಗಿದೋಗೈತಿ, ಹೋಗಿ ಅಲ್ಲಿ ಟೇಬಲ್ ಕುರ್ಚಿ ಮೇಲೆ ಮಜರ್ ಮಾಡ್ತಾರೋ, ಏನು ಮಜರ್ ಮಾಡ್ತಾರೆ? ಬಡದಾಟ ಹೊಡೆದಾಗಿ ಮಜರ್ ಮಾಡ್ಬೇಕಂದೆ. ಬರ್ದ ನನಗೆ ಪೊಲೀಸ್ ಕಮಿಷನರ್ ಪತ್ರ ಬರ್ದ, ನಿನ್ನೆ ಪತ್ರ ಅವ್ರದ್ದು ಬಂದೈತೆ. ಎಲ್ಲಿ ಅದೇನು ಅವರು ಇನ್ನು ಪೊಲೀಸ್ ಕಮಿಷನರ್ ಪತ್ರ ಬಂದೈತಿ.
ಅಲ್ಲಿ ಫೈನ್ ಆಗಿಲ್ಲೇನೋ ಏನಪ್ಪ ಇದು ನಾವು ಇಡೀ ಘಟನೆಯನ್ನು ನಾನು ಅವತ್ತು ಎನ್ಲೈಟ್ ಮಾಡೀನಿ. ಏನಾಯ್ತು ಎಂತಾಯ್ತು ಇದನ್ನೆಲ್ಲ ಘಟನೆಯನ್ನು ಮಾಡೀನಿ. ನಾವು ಮತ್ತು ನಿನ್ನೆ ದೇಶದ ಎಲ್ಲ ಕಡೆ ಬೇರೆ ಬೇರೆ ಕಡೆಗೆಲ್ಲ ಚರ್ಚೆ ಮಾಡಿ ಇದ್ರ ಸಾಧಕ ಬಾಧಕ ಏನು ನಮ್ಮ ನಿಯಮಗಳೇನು ಇರ್ತಾವೆ ಆ ನಿಯಮಗಳನ್ನೆಲ್ಲ ನಾನು ಇದೆಲ್ಲ ಮಾಡಿ ನಾವು ಇದರಲ್ಲಿ ಸರಿಯಾದ ರೀತಿಯಿಂದ ಕ್ರಮ ತಗೊಂಡಿವಿ. ಯಾವುದೇ ರೀತಿಯಿಂದ ನಾವು ಪಕ್ಷಪಾತ ಮಾಡೋದಾಗಲಿ ಮತ್ತೊಂದಾಗಲಿ ಮಾಡಿಲ್ಲ. ಸಭಾಪತಿ ಆದಂಥ ಜವಾಬ್ದಾರಿ ಅಂದ್ರೆ ಅವ್ರು ನಮ್ಮ ಸದನ ಸದಸ್ಯರು, ಅವ್ರ ಗೌರವವನ್ನು ಕಾಪಾಡೋದು ನಮ್ಮ ಧರ್ಮ. ಆ ರೀತಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಆ ಎಲ್ಲ ಕಾರ್ಯಕ್ರಮ ಮಾಡಿದ್ವಿ. ಮತ್ತು ಇಲ್ಲಿ ಇವರು ಕಮಿಷನರ್ ನನಗೊಂದು ಲೆಟ್ರ್ ಬರೆದಾರೆ. ಹಿರೇಬಾಗೇವಾಡಿ ಪೊಲೀಸ್ ಠಾಣೆ ಅಪರಾಧ ಸಂಖ್ಯೆ 185 ಬಗ್ಗೆ ಮೇಲೆ ನಮೂದಿಸಿದ ವಿಷಯದಲ್ಲಿ ನಿರ್ಣಯಿಸಿಕೊಳ್ಳುವುದೇನೆಂದರೆ 19/12/21 ನಡೆದ ಪರಿಸರ ಸಮಾನ ಕಲಾಪದ ವೇಳೆ ನಡೆದ ಘಟನೆಗೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ CT ರವಿ ವಿರುದ್ಧ ನೀಡಿದ ದೂರಿನ ಸಂಬಂಧಿಸಿದಂತೆ ಹಿರೇಬಾಗೇವಾಡಿ ಪೊಲೀಸ್ ಠಾಣೆ ಅಪರಾಧ ಸಂಖ್ಯೆ ಇಷ್ಟಾಗಿದೆ. ಆ ಪ್ರಕರಣ ಘಟನಾ ಸ್ಥಳವಾದ ವಿಧಾನ ಪರಿಷತ್ ಸಭಾಂಗಣದಲ್ಲಿ ಪಂಚಾಂಗ ಜರುಗಿಸುವ ಅತಿ ಅವಶ್ಯವಿದ್ದು ಕಾರಣ ಪಂಚಾಂಗ ಅನುಮತಿ ನೀಡಬೇಕೆಂದು ಕೋರಿದ್ದಾರೆ. ನಾನು ಆಗಲೇ ಸೆಕ್ರೆಟರಿ ಅವರಿಗೆ ಬರೆದೀನಿ. ಅಲ್ಲಿ ಏನು ಪಂಚನಾಮ ಮಾಡ್ತಾರೆ ಅಂತ ಹೇಳೋಣ. ಈಗ ಅವ್ರು ಯಾರು ಇಲ್ಲ ಅಲ್ಲಿ ಪಂಚಾಂಗ ಏನು ಮಾಡ್ತಾರೆ ಐತೇನದು ಈಗ ನೋಡು ಲಿಂಗ್ಸ್ ಲೆಟರ್ ಐತೆ ಒಂದು ಕಂಪ್ಲೇಂಟ್ ಅದ್ರ ಐತೆ ನೋಡಿ. ಎಲ್ಲಿ ನೋಡ್ತೀನಿ ನೀನು ಅದ್ರಾಗ ಐತೆ ನೋಡಿ. ಈಗ ನೋಡಿ ಇಂಗ್ಲೀಷ್ ಇಷ್ಟು ಸ್ಟಡಿ ಮಾಡಿ ನಾವು ಇನ್ನೆಲ್ಲ ಈಗ CID ಕೇಸು ಸರ್ಕಾರಕ್ಕಿರೋದು. ಸರ್ಕಾರಕ್ಕೆ ಅವರು CID ಕೇಸನ್ನು ಕೊಟ್ಟಾರೆ. ರೀತಿ ಕೊಟ್ಟಾಗ ಸರ್ಕಾರ ತನ್ನದಾದಂಥ ಕೆಲಸವನ್ನು ಮಾಡ್ತೈತಿ. ನಮಗೆ ಅದರ ಬಗ್ಗೆ ಏನು ಅವ್ರ ಬಗ್ಗೆ ಕಾಮೆಂಟ್ ಮಾಡೋದಾಗಲಿ ಅವ್ರ ಬಗ್ಗೆ ನಾವು ಯಾವುದೇ ತಕರ ಮಾಡೋದು ಬರೋಂಗಿಲ್ಲ. ಯಾಕಂದ್ರೆ ಅಡ್ಮಿನಿಸ್ಟ್ರೇಷನ್ ಮ್ಯಾಟ್ರ್ ಅದು. ಆ ಹಿನ್ನೆಲೆಯಲ್ಲಿ ನಾವೇನು ಮಾಡೋಕ್ಕೆ ಬರೋಂಗಿಲ್ಲ. ಅದು COD ಕೊಟ್ಟಾಗ COD ಅವ್ರು ಏನು ಎನ್ಕ್ವೈರಿ ಮಾಡ್ತಾರೆ ಮಾಡಲಿ. ಅದ್ರ ಮ್ಯಾಗಿಂದ ತೀರ್ಮಾನ ಸರ್ಕಾರ ಮಾಡ್ಬೇಕು. ನಮಗೆ ಸಂಬಂಧ ಇಲ್ಲ ಅದು. ಅವ್ರು ಬರ್ದಾರ ನನಗೆ ಈ ಥರ 7 ಪೇಜಿನ ಲೆಟ್ರ್ ಬರ್ದಾರ. ನನಗೆ ಈ ಥರ ನಾವೆಲ್ಲ ಮುಗಿಸ್ಕೊಂಡು ಇದಕ್ಕೆ ಬಂದ್ವಿ. ನಾವು ವಿಧಾನಸೌಧಕ್ಕೆ ಸೌತ್ ಅಡ್ಜರ್ನಾಗಣ ಗೇಟ್ ಕಡೆ ಬಂದು ನಾವು ಧರ್ನಾ ಮಾಡ್ತಿದ್ವಿ. ಧರ್ನಾ ಮಾಡೋದು 6:50ಕ್ಕೆ ನಮ್ಮನ್ನು ಹಿಡ್ಕೊಂಡು ಹೋಗಿ ಎಲ್ಲ ಕಡೆ ಸುತ್ತಾಡ್ಯಾರ. ರಾತ್ರಿ 5 ಗಂಟೆ ಮಟ್ಟ ನಾನು ಕರ್ಕೊಂಡು ಅಡ್ಡಾಡ್ಯಾರ. ಅದಕ್ಕೆ ನನ್ನ ಹಕ್ಕಿಗೆ ಚ್ಯುತಿ ಬಂದೈತಿ. ಅದಕ್ಕೆ ಅವ್ರ ಮೇಲೆ ನನಗೆ ಇದನ್ನು ಮಾಡಿದವ್ರ ಮೇಲೆ ಕ್ರಮ ತಗೋಬೇಕಂತ ಬರ್ದಾರ ಅವ್ರು. ಕಾಂಗ್ರೆಸ್ ನಾಯಕರೆಲ್ಲ ಸಭಾಪತಿಗಳು ಹೆಣ್ಮಕ್ಳಿಗೆ ದೌರ್ಜನ್ಯ ಆದರೂ ಏನೂ ಮಾತಾಡ್ತಾ ಇಲ್ಲ ಅಂತ ಹೇಳ್ತಾರೆ. ನೋಡ್ರಿ, ನಾನು ನಿಮಗೆ ಹೇಳ್ತೀನಿ, ಯಾರೋ ಮಾತಾಡಿದ್ರೆ ಅದ್ರ ಬಗ್ಗೆ ನಾವು ಮಾತಾಡೋದಿಲ್ಲ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ನಾನು ಇನ್ನು ಹೇಳೀನಿ, ಆಕೆ ಒಬ್ಬಕ್ಕೆ ರಾಜಕಾರಣಿ ಅಥವಾ MLA ಅಥವಾ ಮಂತ್ರಿ ಅಂತೇಳಿ ನಾನು ಕನ್ಸಿಡರ್ ಮಾಡೋಂಗಿಲ್ಲ. ಆಕೆ ಒಬ್ಬಕ್ಕೆ ಹೆಣ್ಣು ಮಗಳು. ನಮ್ಮ ಮನೆಯಲ್ಲಿ ನಮ್ಮ ಮಗಳಿದ್ರೆ ನಾವು ಮಾಡ್ತಿದ್ವಿ. ನಮ್ಮ ಮಗಳ ಬಗ್ಗೆ ಎಷ್ಟು ಕಾಳಜಿ ಮಾಡ್ತೀವಿ ಅಷ್ಟು ಕಾಳಜಿಯನ್ನು ವಹಿಸುವಂಥ ಕೆಲಸಗಳನ್ನು ಮಾಡಿದ್ದೀವಿ. ಕಾನೂನುಗಳು ಇರ್ತಾವೆ. ಕಾನೂನದಲ್ಲಿ ನಾವೇನಂದ್ರೆ ಅದನ್ನು ಎಷ್ಟು ಸಾಧ್ಯತೆ ಅಷ್ಟನ್ನ ಪ್ರಯತ್ನವನ್ನು ಮಾಡೀನಿ. ಇಬ್ಬರನ್ನ ಬಗೆಹರಿಸಿ ಏನಾದ್ರು ಮಾಡಬೇಕು ಅಂತ ಮಾಡಿ ಅವರಿಬ್ಬರು ಒಪ್ಪದಾರದಾಗ ಈ ಘಟನೆ ಆಗೈತಿ. ಅದಕ್ಕೆ ಕೆಲವರು ಹೇಳಿದ್ರೆ ಹೇಳಿ, ಇಡೀ ದೇಶ ಹೇಳ್ತೈತಿ ನಾವು ಕೊಟ್ಟಂಥ ತೀರ್ಮಾನ ಅತ್ಯಂತ ಶ್ರೇಷ್ಠವಾದಂಥ ತೀರ್ಮಾನ ಅಂತ ಒಂದು. ಎರಡನೇ ದಿನ ಅದನ್ನು ಬೆಂಕಿ ಹಚ್ಚಿದಾಗ ಇನ್ನಷ್ಟು ಪೆಟ್ರೋಲ್ ಹಾಕೋ ಕೆಲಸ ಮಾಡಬಾರ್ದು. ಅದನ್ನು ಯಾರೂ ಮಾಡಬಾರ್ದು. ಆ ಪಕ್ಷ ಈ ಪಕ್ಷ ತಿಡಿಬಾರ್ದು. ನಾವು ಅದೇನು ಮಾಡಿದೆ ಅಂದರೆ ಇಬ್ಬರನ್ನೂ ಸಮಾಧಾನ ಮಾಡಿ ಅವ್ರನ್ನ ಕರೆದು ನಾನು ಈ ಥರ ನನ್ನ ತೀರ್ಮಾನವನ್ನು ನಾನು ಕೊಟ್ಟಿದ್ದೀನಿ. ನನ್ನ ತೀರ್ಮಾನವನ್ನು ಕೊಟ್ಟಿದಾಗ ಆ ತೀರ್ಮಾನಕ್ಕೆ ಎಲ್ಲರೂ ಏನಂದ್ರೆ ಸರಿ ಇದೆ ಅಂತ ಹೇಳಿದ್ದಾರೆ. ಮತ್ತು ಈಗ ಅದ್ರಾಗ ನಾವು ಹೆಣ್ಮಕ್ಳಂದ್ರೆ ಆ ಹೆಣ್ಮಗಳನ್ನ ಹೇಳಿದ್ದೇವೆ ನಾವು. ಫಸ್ಟ್ ಆಕಿನ ಏನಂದ್ರೆ ನಾವು ಒಬ್ಬಕ್ಕೆ ರಾಜಕಾರಣ ನೋಡೋಂಗಿಲ್ಲ, ಒಬ್ಬ ಮಂತ್ರಿ ಅಂತ ನೋಡೋಂಗಿಲ್ಲ. ಒಬ್ಬಕ್ಕೆ ಹೆಣ್ಣು ಮಗಳು, ಆಕೆ ನಮ್ಮ ಮಗಳು ಅನ್ನೋಂಥ ಭಾವನೆ ಇಟ್ಕೊಂಡು ಆಕೆ ನೋವಾದ ನಂತರ ಮೊದಲಾವತ್ತೇನಿಲ್ಲ. ದಿನನಿತ್ಯ ಅವರ ಮಾಧ್ಯಮದಲ್ಲಿ ಬರುವಾಗ ಅವ್ರ ಮುಖ ಅವ್ರ ಕಣ್ಣೀರು ನೋಡಿದರೆ ನನಗೂ ಕೆಟ್ಟ ಅನ್ನಿಸ್ತೀನಿ. ಅದಕ್ಕೆ ಅವ್ರಿಗೆ ಯಾವುದೇ ರೀತಿಯಿಂದ ಅವಮಾನ ಮತ್ತೊಂದು ಆಗಬಾರ್ದು ಅನ್ನೋಂಥ ದೃಷ್ಟಿಯಿಂದ ಸಾಧ್ಯವಾದಂಥ ಎಲ್ಲ ರೀತಿಯಿಂದ ನನ್ನ ಪ್ರಯತ್ನ ಮಾಡಿ ಅದ್ರ ಕಾನೂನನ್ನು ಬಿಟ್ಟು ನನಗೆ ಹೋಗಕ್ಕೆ ಬರೋಂಗಿಲ್ಲ. ಮತ್ತು CT ರವಿಯನ್ನು ಎಲ್ಲ ಕಡೆ ತೊಗೊಂಡೋಗಿ ಮಾಡುವಂಥದ್ದು ಪೊಲೀಸರು ಸರಿಯಲ್ಲ.
ಅದನ್ನೂ ಸಹಿತ ನಾನು ಹೇಳಿದ್ದೀನಿ. ಆ ಇದರಲ್ಲಿ ನನ್ನ ತೀರ್ಪನ್ನು ನಾನು ಕೊಟ್ಟೀನಿ. ಆ ತೀರ್ಪು ಕೊಟ್ಟ ನಂತರ ಮುಂದೆ ಯಾರೂ ಅದನ್ನು ಪ್ರಶ್ನೆ ಮಾಡುವಂಥ ಇದು ಬರೋದಿಲ್ಲ. ನನ್ನ ತೀರ್ಪಿನಲ್ಲಿ ಏನಿದೆ ಅಂದ್ರೆ ಅವರಿಗೆ ಸಮಾಧಾನ ಆಗಬೇಕು. ಇಬ್ಬರಿಗೂ ಸಿ ಟಿ ರವಿಗೂ ಆಗಬೇಕು, ಅವರಿಗೂ ಆಗಬೇಕು. ಸಿ ಟಿ ರವಿನೂ ನಮ್ಮ ಸದಸ್ಯನಿದ್ದರಿಂದ ಅವನಿಗೂ ಸಹಿತ ಸಮಾನವಾದಂಥ ಅವಕಾಶವನ್ನು ನಾವು ಕೊಟ್ಟಿವಿ ನಾವು. ಅವಾಗ ಹೇಳಿ ಆಪಾದನೆಗೆ ಒಳಗಾದವರು, ಆಪಾದನೆ ಮಾಡಿದವರು ಈ ವಿಷಯದ ಸತ್ಯಾಸತ್ಯ ಕುರಿತು ಆತ್ಮಾವಲೋಕನ ಮಾಡಿಕೊಳ್ಳಬೇಕಾಗುತ್ತದೆ. ಜವಾಬ್ದಾರಿ ಸ್ಥಾನದಲ್ಲಿ ಹಾಗೂ ಸಾರ್ವಜನಿಕ ಜೀವನದಲ್ಲಿ ನಾವುಗಳು ಇತರಿಗೆ ಮಾದರಿಯಾಗುವಂತೆ ನಡೆದುಕೊಳ್ಳಬೇಕೆಂಬುದು ನನ್ನ ಅಭಿಲಾಷೆ. ಅದನ್ನು ಎಲ್ಲ ಗೌರವಾನ್ವಿತ ಶಾಸಕರು ತಿಳಿದುಕೊಳ್ಳಬೇಕೆಂದು ನನ್ನ ಕಳಕಳಿಯ ಮನವಿಯನ್ನು ತಾವು ಅರ್ಥ ಮಾಡಿಕೊಳ್ಳುತ್ತೀರಿ ಎಂದು ಭಾವಿಸಿದ್ದೇನೆ. ಯಾವುದೇ ಮಹಿಳೆಯು ತನ್ನ ಕುರಿತಾದ ವಿನಾಕಾರಣ ಸಾರ್ವಜನಿಕವಾಗಿ ಅಗೌರವಿಸಿಕೊಳ್ಳುವಂಥ ಮಾತನ್ನು ಆಡಿದ್ದಾರೆ ಎಂದು ದೂರನ್ನು ನೀಡುವುದಿಲ್ಲ ಎಂದು ನನ್ನ ನಂಬಿಕೆ. ಅವರಿಗೆ ಸುಮ್ಮನೆ ನನಗೆ ಇಂಥ ಶಬ್ದ ಅಂದರು ಅಂತೇಳಿ ಹೇಳಂಗಿಲ್ಲ. ಹಿಂಗೆ ಆಗೈತೆ ಅನ್ನುವಂಥ ಮನಸ್ಸಿನ ಮೇಲೆ ಹೇಳ್ಯಾರ. ಅದ್ರ ಮೇಲೆ ನಾವು ಭಾಳ ಗಂಭೀರವಾಗಿ ಚಿಂತೆ ಅವಾಗೇನಂದ್ರೆ ಬೆಂಕಿ ಹಚ್ಚಿದಾಗ ತುಪ್ಪ ಹಾಕಬಾರ್ದು, ಅದನ್ನು ಸಮಾಧಾನ ಮಾಡುವಂಥ ಕೆಲಸವನ್ನು ಮಾಡಿದ್ದು ನಾನು. ಅದಕ್ಕೆ ಬೇರೆ ಅರ್ಥಗಳು ಮತ್ತು ಯಾರೇ ಹೆಣ್ಮಕ್ಳಿಗೆ ನಾವು ಹೇಳಿದ್ವಿ ಒಂದೇ ಮಾತು ಹೇಳಿ, ನಿಮ್ಗೆ ಹೆಚ್ಚಿನ ಮಾತು ಯಾರೂ ಕೇಳಬಾರ್ದು. ನನ್ನ ದೃಷ್ಟಿಯಿಂದ ಹೇಳಿನಿ. ಆಕಿನೂ ಒಬ್ಬಾಕಿ ನಮ್ಮ ಮಗಳು, ನಮ್ಮ ತಂಗಿಯೋ ಅಕ್ಕೋ ಇಂಥ ಈ ದೃಷ್ಟಿಯಿಂದ ನೋಡಿದ ಹೊರತಾಗಿ ಆಕೆ ಈ ಸೆಷನ್ ಆದ ನಂತರ ನಮ್ದು 2 ಜನ ಅಂತ ದಿನನಿತ್ಯ ಅವ್ರದ್ದು ಟಿ ವಿ ಮತ್ತೊಂದು ನೋಡಿದ ನನಗೆ ಹಂಗನಿತ. ನಾನು ಖಂಡಿತವಾಗಿ ಅದೇ ರೀತಿಯಿಂದ ಅದೇ ಭಾವನೆಯಿಂದನೇ ನಾನು ನಡ್ಕೊಳ್ತೀನಿ. ಮತ್ತು ಅದೇ ರೀತಿಯಿಂದ ಸಿ ಟಿ ರವಿಗೂ ಸಹಿತ ಏನೇನು ಇವೆಲ್ಲ ಹರಾಸ್ಮೆಂಟ್ ಆಗಿವೆ ಅದನ್ನು ನಾವು ಮುಂದಿನ ದಿನಮಾನಗಳಲ್ಲಿ ಅದನ್ನು ಸಹಿತ ನಾವು ಚರ್ಚೆ ಮಾಡ್ತೀವಿ. ನಿನ್ನೆ ಅವರು ಎಲ್ಲ ಅದು ಸಿಗೋದಿಲ್ಲ ಐತೆ. ನಾನು ನಿನ್ನೆ ಅವ್ರನ್ನ ಕಂಪ್ಲೇಂಟ್ ಮಾಡೋದು ಇದು ಏನು ಮಾಡ್ಯಾರಂದ್ರೆ ರೆಫರೆನ್ಸನ್ನು ಅವ್ರು ಹಾಕ್ಯಾರ. ಇದು ರೆಫರೆನ್ಸ್ ಏನಂದ್ರೆ ಎಲ್ಲಿ ಟೈಮ್ ಕೇಳೋ ಮನೆ ರೆಫರೆನ್ಸು ಏನು ಹಾಕ್ಯಾರ ಅವರು, ಸ್ಥಳ ಬೇರೆ ಪೊಲೀಸ್ ಠಾಣೆ ವ್ಯಾಪ್ತಿ ಬರುವುದು, ಆ ಪೊಲೀಸ್ ಠಾಣೆ ಹೆಸರು ಫಿರ್ಯಾದಿದಾರ ಹೆಸರನ್ನೆಲ್ಲ ಹಾಕಿ ಅದು ವಿಧಾನ ಪರಿಷತ್ನಲ್ಲಿ ನಡೆದಂಥ ಘಟನೆ ಅಂತ ಹಾಕ್ಯಾರ. ಅದು ತಪ್ಪಂತ ಈಗ ನಾವು ಕೊಟ್ಟಾರ ಒಂದು 5 ನಿಮಿಷ ಆಕೆ ಕಂಪ್ಲೇಂಟ್ ಕೊಟ್ಟಾರ. ಯಾರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲೈಕ್ ನೋಡಿ ಕಂಪ್ಲೇಂಟ್ ಆಯ್ತು ಅದು ಸಿಕ್ಕದ್ ಬಿಡುತ್ತೆ. ಅವರು ದ ಪೊಲೀಸ್ ಇನ್ಸ್ಪೆಕ್ಟರ್ ಹಿರೇಬಾಗೇವಾಡಿ ಪೊಲೀಸ್ ಸ್ಟೇಷನ್ ಅಂತ ಕೊಟ್ಟಾರ. ಅವರು ಕಂಪ್ಲೇಂಟ್ ಅಗೇನ್ಸ್ಟ್ ಕಂಪ್ಲೇಂಟ್ ರಿಗಾರ್ಡಿಂಗ್ ಸಿಕ್ಕಿದಂತೆ ಕಂಪ್ಲೇಂಟ್ ರಿಗಾರ್ಡಿಂಗ್ ಇನ್ಸಲ್ಟ್ ಆಫ್ modesty of women, sexual harassment and outgoing the modesty of women by ಸಿ ಟಿ ರವಿ MLC. ಇದ್ರ ಮೇಲೆ ಅವರು ಕಂಪ್ಲೇಂಟ್ ಆಗೈತೆ. ಅದು ಇದನ್ನು ಬರ್ದಾರ ಅವರು. ಅಟೆಂಡಿಂಗ್ ಮೈ ಡ್ಯೂಟೀಸ್ ಎಲೆಕ್ಟ್ರಿಸಿಟಿ ಕೌನ್ಸಿಲ್ ಆನ್ ದಿ ಫಸ್ಟ್ ಫ್ಲೋರ್ ಅದೆಲ್ಲ ಬರೆದು ಹಿಂಗೆ ಮಾಡ್ಯಾರ ಅಂತ ಕೊಟ್ಟಾರೆ. ಇದ್ರ ಮೇಲೆ ಪೊಲೀಸರು ಕೇಸ್ ರಿಜಿಸ್ಟರ್ ಮಾಡ್ಯಾರ. ಅವ್ರು ಕೊಟ್ಟಂಥ ಕಂಪ್ಲೇಂಟ್ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ಯಾರ. ಕೇಸ್ ರಿಜಿಸ್ಟರ್ ಮಾಡಿದ ನಂತರ ಆ ಕೇಸನ್ನು ಅದು ಹಾಕಿದ್ದಾರೆ. ನಾವು ಹೇಳಿದ್ವಿ ಈಗಾಗಲೇ ಅವ್ರು ಮಜಾರ್ ಮಾಡ್ತಂದು ನನಗೆ ಕೇಳಿದರು. ಅಲ್ಲಿ ಮಜಾರ್ ಮಾಡೋಕೆ ಐತೇನು ಇಲ್ಲ, ಸದನ ಮುಗಿದೋಗೈತಿ, ಯಾರು ಇರೋಂಗಿಲ್ಲ, ಕುರ್ಚಿ ಟೇಬಲ್ ಮಜಾರ್ ಮಾಡ್ತಾರೆ.